ದೇಶದ ಭದ್ರತೆಗೆ ಆತಂಕ, ಅದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ನೋಡಿ, ಹಿಂದೆ ಎಲ್ಲ ಜಾತಿ ಪತ್ರಗಳನ್ನ ಕೊಡ್ತಾ ಇದ್ರು. ಯಾರು ಕೊಡ್ತಾ ಇದ್ರು? ತಹಶೀಲ್ದಾರ್ ಕೊಡ್ತಾ ಇದ್ರು. ಈಗ ಹೊಸದಾಗಿ ಏನಾದ್ರು ಆಗಿದ್ಯಾ? ಅವರಿಗೆ ಅರ್ಥ ಆಗ್ಬೇಕು ಯಾವ ವ್ಯವಸ್ಥೆ ಯಾತಕ್ ಮಾಡ್ತಾ ಇದ್ದೀವಿ ಈ ಸಿಸ್ಟಮ್ ಅನ್ನ ಅಂತ ಅರ್ಥ ಆಗ್ಬೇಕು. SIR ಕೇಳುವಾಗ ಅವರು ಕೇಳಿದ್ದಾರೆ ಜಾತಿ ಪ್ರಮಾಣ, ಪರ್ಮನೆಂಟ್ ರೆಸಿಡೆನ್ಸ್ ಇದೆಯಾ ನಿಮ್ಗೆ, ಇದು ಒನ್ ಆಫ್ ದಿ ಪ್ಯಾರಾಮೀಟರ್. ನಾವು ಅದನ್ನ ಸರ್ಕಾರದಿಂದ ಅಧಿಕೃತವಾಗಿ ಕೊಡ್ತಾ ಇದ್ದೇವೆ. ಅದರಲ್ಲಿ ಏನ್ ತಪ್ಪು ಇದೆ ಅಂತ ಹೇಳಿ ನನ್ಗೇನು ಅನ್ಸಿಲ್ಲ. ವಿ ಆರ್ ನಾಟ್ ಸ್ಟೆಪಿಂಗ್ ಇನ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾಸ್ ಪವರ್ಸ್. SIR ಗೆ PRC ಯಾವ ತರ ಅನುಕೂಲ ಮಾಡ್ಕೊ ಅಲ್ಲ, ಈಗ ಅವರು 13ರಲ್ಲಿ ಒಂದು ಕೇಳಿದಾರಲ್ವಾ. ಈಗ ಕೆಲವರಿಗೆ ಇರೋದಿಲ್ಲ, ಎಲ್ಲರಿಗೂ ಹೆಚ್ಚಿನ ಅಂಶ, ಎಲ್ಲರಿಗೂ ಈಗ 2002 ವೋಟರ್ ಲಿಸ್ಟ್ ಇದೆಲ್ಲ ಹೇಳಿ ಏನ್ ಕೇಳಿದ್ದಾರೆ, ಅದೆಲ್ಲ ಹೆಚ್ಚು ಕಡಿಮೆ ಎಲ್ಲರಿಗೂ ಮೋರ್ ದನ್ 50-60% ಇರುತ್ತೆ. ಯಾರೋ ಕೆಲವರಿಗೆ ಪರ್ಮನೆಂಟ್ ರೆಸಿಡೆನ್ಸಿ ಇರೋದಿಲ್ಲ, ಅಂತವರಿಗೆ ಅನುಕೂಲ ಆಗುತ್ತೆ ಅನ್ನೋದು. ಒಂದ್ ಕಡೆ ನೀವು ಬಾಂಗ್ಲಾದೇಶದವರಿದ್ದಾರೆ ಹೆಚ್ಚು, ಬೇರೆ ರಾಜ್ಯದವರೆಲ್ಲ ಹೆಚ್ಚಿದ್ದಾರೆ, ಅವ್ರಿಗೆಲ್ಲ ನೀವು ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ, ಕಾರ್ಡ್ಗಳೆಲ್ಲ ಕೊಡ್ತೀರಾ, ಅದು ಆಧಾರ್ ಕಾರ್ಡ್ ಕೊಡ್ತೀರಿ, ಈ ತರ ಎಲ್ಲ ಕಂಪ್ಲೇಂಟ್ಸ್ ಇವರೇ ಸದನದಲ್ಲಿ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ. ನಾನೇ ಗೃಹ ಸಚಿವನಾಗಿ ಅನೇಕ ಬಾರಿ ಉತ್ತರ ಕೊಟ್ಟಿದ್ದೇನೆ. ಎಷ್ಟು ಜನ ಬಾಂಗ್ಲಾದೇಶೀಸ್ ಇದ್ದಾರೆ, ಹೊರಗಡೆಯವರು ಎಷ್ಟು ಜನ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ. ನಾವು ಇದನ್ನ ಅಧಿಕೃತ ಮಾಡಿದ್ರೆ 10 ವರ್ಷ ರಾಜ್ಯದಲ್ಲಿ ಇದ್ದಾರೆ ಅಂತ ಏನಾದ್ರು ಕೂಡ ಡಾಕ್ಯುಮೆಂಟೇಶನ್ ಸಿಕ್ಕಿದ್ರೆ ಅವ್ರಿಗೆ ಕೊಡ್ತೀವಿ. ಯಾರಿಗೆ ಸಿಗೋದಿಲ್ಲ ಅವರಿಗೆ ಸಿಗೋದಿಲ್ಲ ಅಲ್ವಾ. ಈಗ ಬಾಂಗ್ಲಾದೇಶದವ್ರಿಗೆ ನಾವು ಏನ್ ಕೊಡಕ್ ಆಗೋದಿಲ್ಲ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಗೆ ಯಾರು ಅಧಿಕೃತ ಮಾಡ್ಕೊಳಕ್ ಹೋಗ್ತಾ ಇದೆ ರಾಜ್ಯ ಸರ್ಕಾರ ಅಂತ ಅವ್ರ ಆರೋಪ. ಆ ರೀತಿ ಏನಿಲ್ಲ. ನಾವು ವಿದಿನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಲಾ, ನಾವು ಕೇಂದ್ರ ಸರ್ಕಾರದ ಅವರ ಪವರ್ಸ್ಗೆ ನಾವೇನು ಹೋಗ್ತಾ ಇಲ್ಲ. ಕ್ಯಾಬಿನೆಟ್ ಡಿಸೇಬಲ್ ಆಗುತ್ತಾ ಅಲ್ಲ, ಹೋಗಿದ್ದಾರೆ, ಚರ್ಚೆ ಮಾಡಿ ಹೈಕಮಾಂಡ್ ನವರು ಅನುಮತಿ ಕೊಟ್ರೆ ಮಾಡ್ತಾರೆ. ಬರಗಾಲ ಅನೌನ್ಸ್ ಆಯ್ತು ಅಂದ್ರೆ ರಾಜ್ಯದ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ? ಅದಕ್ಕೇನು ಕೆಲವೆಲ್ಲ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ. ಅದನ್ನ ರೈತರಿಗೆ ಅನುಕೂಲ ಆಗ್ಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗ್ಬೇಕು. ಆಮೇಲೆ ಯಾರು ಕಾಮಗಾರಿಗಳಿಲ್ಲ ಅಂತ ಹೇಳಿ ಗುಳೆ ಹೋಗ್ತಾರಲ್ಲ, ಕೂಲಿ ಮಾಡೋರೆಲ್ಲ ಊರ್ ಬಿಡ್ತಾರೆ, ಅವರಿಗೆ ಅನುಕೂಲ ಆಗ್ಬೇಕು. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ತೀರ್ಮಾನಗಳನ್ನು ಮಾಡಿ. ಆಗಸ್ಟ್ 6ರಿಂದ ಅಧಿವೇಶನ ಇದೆ, ವಿಸ್ತರಣೆ ಆಗ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಆಗುತ್ತಾ ಶುಕ್ರವಾರದೊಳಗಡೆ? ಅಲ್ಲ, ಅವರು ಇವತ್ತೇನೋ ಚರ್ಚೆ ಮಾಡಿ ಹೈಕಮಾಂಡ್ ನವರು ಅನುಮತಿಯನ್ನ ಕೊಟ್ರೆ ಇಮಿಡಿಯೇಟ್ ಆಗಿ ಆಗುತ್ತೆ. ಅಲ್ಲಿ ಎಸ್ ಅಂದ ತಕ್ಷಣ ಲಿಸ್ಟ್ ಕ್ಲಿಯರ್ ಆದ ತಕ್ಷಣ ಇಲ್ಲಿ ಗವರ್ನರ್ಗೆ ಅವ್ರ ಸಮಯ ನೋಡ್ಕೊಂಡು ತಿಳಿಸ್ತಾರೆ. ಅವರು ಕೆಲವು ಮಾನದಂಡಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ. ಅದನ್ನ ಕನ್ಸಿಡರ್ ಮಾಡಬಹುದು. 2028 ಈ ಪ್ಲಾನ್ ಆಫ್ ಆಕ್ಷನ್ ಇಟ್ಕೊಂಡೇ ಈಗ ಸಂಪುಟ ವಿಸ್ತರಣೆ ಮಾಡೋ ಲೆಕ್ಕಾಚಾರ. ಅಲ್ಲ, ಏನೇನ್ ಮಾನದಂಡ ಉಪಯೋಗ ಮಾಡ್ತಾರೆ ಅದನ್ನ ನನಗೆ ಯಾವ ಮಾಹಿತಿ ಕೊಡೋ ಇಲ್ಲ. ನಮ್ಮನ್ನೇನ್ ಕರೆದಿಲ್ಲ. ಅವ್ರು ಏನ್ ಚರ್ಚೆ ಮಾಡ್ತಾರೆ ಅದು ಚರ್ಚೆ ಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗ್ಲೂ ಕೂಡ ಅದನ್ನೇ ಹೇಳೋರು, ನೀವು ಹೊಸ ನಾಯಕತ್ವವನ್ನ ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ರು. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ. ಲೈಕ್ ನಾವು ಜಿಲ್ಲಾಧಿಕಾರಿಗಳಿಗೆಲ್ಲ ಬರೆದಿದ್ದೇವೆ, ನಾವು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡ್ಬೇಕು. ಅಂದ್ರೆ ಎಲ್ಲ ತಾಲೂಕುಗಳು ಎಲ್ಲಿ ಬರ ಇದೆ ಅನ್ನೋ ಫ್ಯಾಕ್ಚುಯಲ್ಸ್ ಏನಿದೆ ಅನ್ನೋದನ್ನ ಅವರು ಗ್ರೌಂಡ್ ಟ್ರೂತಿಂಗ್ ಮಾಡಿ ಅಂತ ಹೇಳಿ ಆದೇಶ ಮಾಡ್ತಾ ಇದ್ರು. ಅದಾದ್ಮೇಲೆ ಗೊತ್ತಾಗುತ್ತೆ ಯಾವ ತಾಲೂಕಿನಲ್ಲಿ. ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಬಿಜೆಪಿ ಆರೋಪ. ನಾವೀಗಾಗ್ಲೇ ನೋಡಿ, ಕುಡಿಯೋ ನೀರಿಗೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೀವಿ. 329 ಕೋಟಿ ರೂಪಾಯಿಯನ್ನ PD ಅಕೌಂಟ್ ಅಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟು, ಆಮೇಲೆ 1 ಕೋಟಿ ರೂಪಾಯಿ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಈ ಬರಕ್ಕೋಸ್ಕರನೇ ಅಂತ ಹೇಳಿ ಪ್ರಕಟಣೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ. ಇದು ಎಲ್ಲ ಹಣ ಇಲ್ಲದೆ ಇದ್ರೆ ಮಾಡಕ್ಕಾಗತ್ತಾ? ಸುಮ್ಮನೆ ಏನೋ ಹೇಳ್ಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಯಿಂದ ಹೇಳ್ಬೇಕಾಗತ್ತೆ ಅವರು.